SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪೀಟರ್ ಸಿನಿಮಾದ ನಾಯಕಿಯಾದಂಥ ರವೀಕ್ಷ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಕೇಳ್ತಾ ಹೋಗೋಣ. ರವೀಕ್ಷ್ ಅವರೇ, ಟೀಸರ್ ಸಾಂಗ್ ರಿಲೀಸ್ ಆಯಿತು ಅಲ್ವಾ? ಓಕೆ, ನಿಮಗೆ ಇಷ್ಟವಾದ ಸಾಂಗು ಮತ್ತು ಟೀಸರಲ್ಲೇ ಎಲ್ರಿಗೂ ಇಷ್ಟ ಆಗಿತ್ತು. ಬಟ್ ಆ ಸಾಂಗ್ಗಳು ನಿಮ್ಗೆ ಯಾವ್ದು ಇಷ್ಟ ಆಯಿತು? ಏನು ಅನಿಸ್ತು ನೀವು ನೋಡಿದಾಗ ಅದೆಲ್ಲ? ನನಗೆ 4 ಸಾಂಗು ಇಷ್ಟ ಆಯಿತು. ಅದೇ ನಾನು ಮಾಡಿರೋ ಸಾಂಗ್ ನನಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದೊಂದು ಇರುತ್ತಲ್ಲ, ಆ ಸುಂದರಿ ಸುಂದರಿ ಸಾಂಗ್ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಸಾಂಗ್ ಇಸ್ ಗುಡ್ ಸರ್. ಯಾವುದು ಅಂದರೆ ಆಯಾ ಜಾನ್ರಾಗೆ ಏನೇನು ಸಾಂಗ್ ಬೇಕು, ಆಯಾ ಸಿಚುವೇಶನ್ಗೆ ಏನು ಸಾಂಗ್ ಬೇಕೋ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ದರ್ ಆಲ್ ಆಸಮ್. ಎಲ್ಲನೂ ಕೇಳ್ತಾ ಇದ್ದೀನಿ ನಾನು ಪದೇ ಪದೇ. ಸೊ ಎಲ್ಲನೂ ಕನೆಕ್ಟ್ ಆಗ್ತಿದೆ. ಅಂದರೆ ಇವಾಗ ಟೀಸರ್ ಎಲ್ಲ ನೋಡಿದಾಗ ಇದೇನು ಹಾರರ್ ಸಿನಿಮಾನ ಅಥವಾ ಸಸ್ಪೆನ್ಸ್ ಅಥವಾ ಏನು ಅಂತಲೇ ಆ್ಯಕ್ಷನ್ ಸಿನಿಮಾನ ಏನಂತಲೂ ಗೊತ್ತಾಗ್ತದೆ. ಯಾಕಂದರೆ ಎಲ್ಲ ಮೆಟೀರಿಯಲ್ ಟೀಸರಲ್ಲಿ ತೋರಿಸಿದ್ದಾರೆ. ಬಟ್ ನಿಮ್ಗೆ ಏನು ಅನಿಸ್ತು? ಬಟ್ ಅದು ನಾವು ಆಡಿಯನ್ಸ್ ಆಗಿ ನೋಡಿದ್ರೆ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಸಿನಿಮಾನ ಅಂತ ಆ ಥರದೊಂದು ಕನ್ಫ್ಯೂಷನ್ಸ್ ಇರಲಿ ಅಂತಲೇ ಮೀನ್ಸ್ ಆ ಟೀಸರ್ ಆಗಿರೋದು. ಯು ಕ್ಯಾನ್ ಮೀನ್ಸ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ. ಯಾವುದು ಇದು ಹಾರರಾ, ಥ್ರಿಲ್ಲರಾ, ಏನು ಸಸ್ಪೆನ್ಸಾ, ಕೆಲವರೇನೋ ಸೈಕಲಾಜಿಕಲ್ ಥ್ರಿಲ್ಲರ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಇಟ್ಸ್ ಒನ್ ಆಫ್ ದ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಆ್ಯಂಡ್ ಸಿನಿಮಾ ಏನು ಅಂತ ಎಕ್ಸಾಕ್ಟ್ಲಿ ನೀವು ಗೊತ್ತಾಗಬೇಕಂದ್ರೆ ಸಿನಿಮಾ ನೋಡಬೇಕು. ಅಂದರೆ ಈಗ ಒಟ್ಟಾರೆ ಈ ಪೀಟರ್ ಬಗ್ಗೆ ಹೇಳೋದಾರೆ, ಯಾಕಂದರೆ ಒಂಥರ ಡಿಫ್ರೆಂಟ್ ಕತೆ ಇಟ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈ ಕತೆ ಕೇಳಿದಾಗ ನಿಮಗೆ ಏನು ಅನಿಸ್ತು ಆಗ? ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿತ್ತು ಸರ್. ಈ ಥರದೊಂದು ಸಿನಿಮಾ ಸಿಗಬೇಕು, ನಾನು ಆ್ಯಕ್ಟರ್ ಆಗಿ ಪ್ರೂವ್ ಮಾಡ್ಕೋಬೇಕು. ನಾನು ಸೈಮಲ್ಟೇನಿಯಸ್ಲಿ ಬೇರೆ ಬೇರೆ ಸಿನಿಮಾ ಮೀನ್ಸ್ ಆಲ್ಮೋಸ್ಟ್ 3 ಸಿನಿಮಾಗಳು ಮಾಡ್ತಾಯಿದ್ದೆ. ಅದರಲ್ಲಿ ಮೊದಲನೇ ಸಿನಿಮಾ ಸೀಟೇಜ್ ರಿಲೀಸ್ ಆಗಿತ್ತು, ಮತ್ತು ಇನ್ನೊಂದು ಧರಣಿ ಅಂತ ಸಿನಿಮಾ ಮಾಡ್ತಿದ್ದೆ, ಅದು ಚೆನ್ನಾಗಿತ್ತು. ಸೊ ನಾನು ಹೋಗ್ತಾ ಐ ವಾಂಟೆಡ್ ಟು ಡೂ ಅ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಇರಬೇಕು. ಮೀನ್ಸ್ ವಿಭಿನ್ನತೆ, ಪ್ರತಿಯೊಂದು ಪಾತ್ರದಲ್ಲೂ ಒಂದು ವಿಭಿನ್ನತೆ ಇರಬೇಕು. ಒಂದೇ ಥರ ಪಾತ್ರ ಮಾಡೋದಕ್ಕಿಂತ ವಿಭಿನ್ನವಾಗಿ ಡಿಫ್ರೆಂಟ್ ಪಾತ್ರ ಮಾಡಿದ್ರೆ ಸೊ ಎಲ್ಲ ಥರ ಪಾತ್ರನೂ ಇವ್ರ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋದೊಂದು ಲೈಕ್ ಆಡಿಯನ್ಸ್ಗಾಗಲಿ ಡೈರೆಕ್ಟರ್ಸ್ಗಾಗಲಿ ಒಂದು ಐಡಿಯಾ ಇರುತ್ತೆ. ಟೀಸರ್ ನೋಡಿದಾಗ ನಿಮ್ದೊಂದು ಪಾತ್ರ ತುಂಬ ವಿಭಿನ್ನವಾಗಿ ಮೂಡಿ ಬಂದಿದೆ. ಬಟ್ ಆ ಪಾತ್ರ ನಿಮ್ಗೆ ಕೇಳಿದಾಗ ಏನು ಅನ್ನಿಸ್ತು ಅಂತ? ಕತೆ ಕೇಳಿದಾಗಲೇ ತುಂಬ ಇಷ್ಟ ಆಯಿತು ಸರ್. ಒಂದು ವಿಭಿನ್ನವಾದ ಪಾತ್ರ. ಎಲ್ಲರ ಕೈಲೂ ಒಂದು ಕಠಿಣವಾದ ಪರ್ಫಾರ್ಮಿಂಗ್, ಲೈಕ್ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದು. ತುಂಬಾ ಅದಕ್ಕೆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ಮೆಂಟ್ ಆಗಲಿ, ಆ ಕ್ಯಾರೆಕ್ಟರ್ಗೆ ಪ್ರಿಪ್ರೇಷನ್ ಆಗಲಿ ತುಂಬ ಬೇಕಾಗಿತ್ತು. ಸೊ ಈ ಥರ ವಿಭಿನ್ನವಾದ ಪಾತ್ರ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಕತೆ ನನ್ನ ನೋಡ್ಕೊಂಡು ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಈ ಥರದೊಂದು ಪಾತ್ರ ನನಗೆ ಎಷ್ಟು ಹುಡುಕ್ತಾ ಇದ್ದೆ, ಈ ಥರದೊಂದು ಪಾತ್ರ ಮಾಡಬೇಕು, ನಾನು ಮಾಡಲೇಬೇಕು ಈ ಸಿನಿಮಾನ. ಸೊ ಅದಕ್ಕೆ ನಾನು ಎಫರ್ಟ್ಸ್ ಆಗ್ತಾ ಬಂದೆ. ಸರ್ ಏನು ಕೇಳಿದ್ರು, ಇದಕ್ಕೊಂದು ಪ್ರಾಪರ್ ಒಂದು ಲುಕ್ ನಾವೊಂದು ಪ್ರಿಪೇರ್ ಮಾಡಿ, ನೀನು ಕ್ಯಾರೆಕ್ಟರೈಸೇಷನ್ ಇವಾಗ ವಿಷುವಲೈಸ್ ಮಾಡ್ಕೊಂಡು ಬಂದಿದೆಯಲ್ಲ, ಸೊ ಈ ಕ್ಯಾರೆಕ್ಟರ್ನ ನೀನು ಹೇಗೆ ತೋರಿಸ್ಕೊಳ್ತೀಯ ಸ್ಕ್ರೀನ್ ಮೇಲೆ, ಯು ಡೂ ಅ ನಾರ್ಮಲ್, ನೀನು ಕ್ಯಾಮ್ರಾದಲ್ಲಾದರೂ ತೊಗೊಳ್ತೀಯಾ ಇಲ್ಲ ಫೋನಲ್ಲಾದರೂ ತೊಗೊಳ್ತೀಯಾ, ಈ ಕ್ಯಾರೆಕ್ಟರ್ನ ನೀನು ಹೇಗೆ ನಿನ್ನಲ್ಲಿ ನೋಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಐ ಜಸ್ಟ್ ಡಿಡ್ ಅ ನಾರ್ಮಲ್ ಫೋಟೋಶೂಟ್ ಒಂದು ಈ ಕ್ಯಾರೆಕ್ಟರ್ಗೆ ಅಂತಲೇ ಮಾಡಿಕೊಂಡು. ಆ್ಯಂಡ್ ಆಲ್ಸೋ ಐ ಡಿಡ್ ಆ್ಯಕ್ಟಿಂಗ್ ಒಂದು ವಿಡಿಯೋ ಮಾಡಿ ನಾನು ಕಳಿಸಿದ್ದೆ ಸರ್ಗೆ. ಆಲ್ಮೋಸ್ಟ್ 1 ಮಂತ್ ಆಗಿತ್ತು ನನಗೆ ಫೈನಲ್ ಕನ್ಫರ್ಮೇಷನ್ ಸಿಗೋದಕ್ಕೆ. ಬಟ್ ಎವ್ರಿ ಡೇ ನಾನು ಬೇಡ್ಕೋತಿದ್ದಿಷ್ಟೇ, ನಾನು ಈ ಸಿನಿಮಾ ಮಾಡಬೇಕು. ಯಾವಾಗ ನಾನು ಈ ಸಿನಿಮಾಗೆ ಶೂಟಿಂಗ್ ಸೆಟ್ಟಿಗೆ ಹೋಗ್ತೀನೋ, ಯಾವಾಗ ನಾನು ಅದನ್ನು ಲೈಕ್ ಸ್ಕ್ರೀನ್ ಮೇಲೆ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತೀನೋ, ಐ ವಾಸ್ ಎಕ್ಸೈಟೆಡ್ ಆ್ಯಂಡ್ ಐ ವಾಸ್ ವೇಟಿಂಗ್ ಫ್ರಮ್ ಡೇ 1. ಅವ್ರನ್ನ ಮೀಟ್ ಮಾಡಿದಾಗ್ಲಿಂದ ನಾನು ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದ ದಿನದವರೆಗೂ ಐ ವಾಸ್ ವೇಟಿಂಗ್ ಎವ್ರಿ ಮೂಮೆಂಟ್. ಒಂದು ಮೀರಾ ಅನ್ನೋ ಒಂದು ಒಳ್ಳೆ ಪಾತ್ರ, ಇಷ್ಟು ಒಳ್ಳೆ ಮೀನ್ಸ್ ಆಡಿಯನ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗೋದು. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ನಮಗೆ ಈ ಥರದೊಂದು ಹೈಲಿ ಪರ್ಫಾರ್ಮಿಂಗ್ ಇರೋ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಇದು ಎಲ್ಲನೂ ಲೈಕ್ ಹೊಂದ್ಕೊಂಡು ಒಟ್ಟು ಗೂಡಿ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ ಅಂದರೆ ಲೈಕ್ ಐ ವಾಸ್ ವೆರಿ ಹ್ಯಾಪಿ. ನಿಮಗೆ ಇಷ್ಟ ಆಗಲ್ಲ ಮೀರಾ ಸಿನಿಮಾ ನೋಡಿದಾಗ? ಇಷ್ಟ ಆಗಲ್ಲ ನಿಮಗೆ? ಹೇಗೆ? ಡೆಫಿನೆಟ್ಲಿ ಆ ಪಾತ್ರಕ್ಕೆ ಅಂತ ವೆಯ್ಟೇಜಸ್ ಇದೆ ಸರ್. ತುಂಬ ಒತ್ತು ಕೊಟ್ಟು ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಆರ್ಕ್ ಇರ್ಬೋದು, ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದು, ಆ ಕ್ಯಾರೆಕ್ಟರ್ನ ಹೇಗೆ ತೋರಿಸ್ಬೇಕು ಲೈಕ್ ಸ್ಕ್ರೀನ್ ಮೇಲೆ ಎಲ್ಲನೂ ಅವರು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗೆ ತೋರಿಸಿದ್ದಾರೆ. ಅಂದರೆ ನಿಮ್ಮದು ಈ ಹಿಂದೆ ರಿಲೀಸ್ ಸೀಟ್ ಎಡ್ಜ್ಗಿಂತನೂ ನಿಮ್ಮ ರಿಲೀಸ್ ಆಗಿರೋ ಮೂವಿ ಅದು ಫಸ್ಟ್ ಆಗಿರೋ, ಆದರೆ ನಿಮ್ದು ಆ್ಯಕ್ಟ್ ಮಾಡಿ ಇದೇ ಫಸ್ಟ್ ಮೂವಿನ ಏನು ಅಥವಾ? ಅದು ರಿಲೀಸ್ ಆಗಿರೋ ಅಲ್ಲ, ಅದರದ್ದು ಜೊತೆಗೇ ನಂದು ಬೇರೆ ಧರಣಿ ಅಂತ ಇನ್ನೊಂದು ಸಿನಿಮಾ. ಅಲ್ಲ ಶೂಟಿಂಗ್ ನಡೆಯೋಕ್ಕೆ ಮುಂಚೆನೇ ಇದಕ್ಕೆ ನೀವು ಆಯ್ಕೆ ಆಗಿದ್ರೆ ಏನು ಅಂತ ಕೇಳಿದೆ. ಅದು ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಸೀಟೇಜ್ ಕಂಪ್ಲೀಟ್ ಆಗಿತ್ತು, ಧರಣಿ ಕಂಪ್ಲೀಟ್ ಆಗಿತ್ತು. ಆಮೇಲೆ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿತ್ತು. ಹೇಗೆ ಅನಿಸ್ತು ಅಂತ ನಿಮಗೆ ನೋಡಿದಾಗಲೇ ಅಂತ? ನಿಮ್ಮ ಅಂದರೆ ಆ ಪಾತ್ರ ನೋಡಿದಾಗ ಒಟ್ಟು ಮೀರಾ
ಅಂದ್ಕೊಂಡಾಗ ಹಾಂ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ, ಆಡಿಯನ್ಸ್ ಈ ಪಾತ್ರ ಕನೆಕ್ಟ್ ಆಗ್ತಾರೆ ಆ್ಯಂಡ್ ಎಲ್ಲರೂ ಇದನ್ನು ರೆಕಗ್ನೈಸ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಆದಮೇಲೆ ಏನಾದರೂ ಒಂದು ಚೇಂಜಸ್ ಆಗೇ ಆಗುತ್ತೆ ನನ್ನ ಲೈಫಲ್ಲಿ ಅಂತ ಐಮ್ ಡ್ಯಾಮ್ ಶೂರ್. ಓಕೆ ಸರ್. ಅಂದರೆ ಇವಾಗ ಏನಂದರೆ ಈ ಹಿಂದೆ ಸೀಟೆಡ್ ಸಿನಿಮಾ ರಿಲೀಸ್ ಆದಾಗ ಅದೊಂದು ಸ್ವಲ್ಪ ಹಾರರ್ ಮೂವಿ ಇತ್ತು, ಬಟ್ ಇದರಲ್ಲಿ ಏನಂತ ಕನ್ಫ್ಯೂಷನ್ ಗೊತ್ತಾಗ್ತಾ ಇಲ್ಲ ಟೀಸರ್. ಬಟ್ ಇದರಲ್ಲಿ ಒಂದು ಸ್ವಲ್ಪ ಹಾರರ್ ಇದೆ ಅನ್ನುವಂಥದ್ದು ಒಂದು ಹಿಂಟ್ ಕೊಟ್ಟಿದ್ದಾರೆ ಟೀಸರಲ್ಲಿ, ಗೊತ್ತಿಲ್ಲ. ಬಟ್ ಈ ಥರ ಸಿನಿಮಾಗಳು ನಿಮ್ಮನ್ನೇ ಹೊಡ್ಕೊಂಡು ಬರ್ತಿದೆ, ಅದೇ ಕೋಇನ್ಸಿಡೆನ್ಸ್ ಅಥವಾ ಯಾವ ಥರ ಅಂತ ಗೊತ್ತಿಲ್ಲ ಸರ್, ಇನ್ಸಿಡೆನ್ಸಾ ಏನೋ ಗೊತ್ತಿಲ್ಲ. ಬಟ್ ಇನ್ನೂ 2 ಸಿನಿಮಾಗಳಿದೆ, ಅದು ಸ್ವಲ್ಪ ಇದೇ ಥರನೇ ಫೀಲ್ ಕೊಡ್ಬೋದು, ಲೈಕ್ ಥ್ರಿಲ್ಲರ್ಸ್. ಇವಾಗ ಮೇ ಬಿ ಒಂದು ಥ್ರಿಲ್ಲರ್ ಕಾನ್ಸೆಪ್ಟ್ ಅನ್ನೋದು ತುಂಬ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತದೆ. ಮೀನ್ಸ್ ಎಲ್ಲ ಡಿರೆಕ್ಟರ್ಸು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನಿಸುತ್ತೆ, ಒಂದು ಥ್ರಿಲ್ಲಿಂಗ್ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ನೀವೊಬ್ಬರು ನಟಿ ಅಂತ ಬಂದಾಗ ನನಗೆ ಇವರೊಬ್ಬರು ಇನ್ಸ್ಪಿರೇಷನ್ ಅಂದರೆ ಯಾರನ್ನು ತುಂಬ ಫಾಲೋ ಮಾಡ್ತೀರಾ ಈ ಥರದ್ದೆಲ್ಲ ಅಂತ? ಕಟ್ ಮಾಡೋಣ, ಇದು ನಂಗೆ ತುಂಬ ಜನ ಇದ್ದಾರೆ, ನಾನು ಹೆಂಗೆ ನೆನಪು ಮಾಡ್ಕೊಳ್ಳಿ. ತುಂಬ ಮೀನ್ಸ್ ಅಂದರೆ 1-2 ಸಿನಿಮಾಗಳಲ್ಲ, ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರ ವಿಭಿನ್ನವಾಗೇ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ ಒಬ್ರದ್ದು ಪಾತ್ರ ಓಕೆ ಅಂತ ಅನ್ಸಿದ್ರು ಅದು ಅವ್ರದ್ದು ತಪ್ಪಲ್ಲ. ಇಟ್ಸ್ ಹೇಗೆ ಕ್ಯಾರೆಕ್ಟರ್ನ ಡಿಫೈನ್ ಮಾಡಿದ್ದಾರೆ, ಆ ಪಾತ್ರನ ಹೇಗೆ ಡೈರೆಕ್ಟರ್ ತೋರಿಸ್ತಾ ಇದ್ದಾರೆ ಅದು ಮ್ಯಾಟರ್ ಆಗುತ್ತೆ. ಇಟ್ಸ್ ನಾಟ್ ಅ ಮ್ಯಾಟರ್ ಪ್ರಾಬ್ಲಮ್ ವಿತ್ ಅನ್ ಆ್ಯಕ್ಟರ್. ಓಕೆ, ಅವ್ರ ಕೆಲಸ ಒಬ್ಬ ಡೈರೆಕ್ಟರ್ ಇನ್ಪುಟ್ಸಿಂದ ಅವರು ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಆನ್ ದ ಸ್ಕ್ರೀನ್. ಸೊ ನನಗೆ ರಾಧಿಕಾ ಪಂಡಿತ್ ಅವರು ತುಂಬ ಇಷ್ಟ ಆಗ್ತಾರೆ, ಆ್ಯಂಡ್ ನಿತ್ಯಾ ಮೆನನ್ ಅವರು ಇಷ್ಟ ಆಗ್ತಾರೆ, ಆ್ಯಂಡ್ ಪಾರ್ವತಿ ಮೆನನ್ ತುಂಬ ಆ್ಯಕ್ಟ್ರೆಸ್ ಇದ್ದಾರೆ. ಸೌಂದರ್ಯ ಅವರು ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ. ಆ್ಯಂಡ್ ಹಳೇದು ಸಿನಿಮಾಗಳು ಹೋದರೆ ಕಲ್ಪನಾ ಅವರಾಗಲಿ, ಮತ್ತು ಇನ್ನೊಬ್ರು ಇದ್ದಾರೆ, ಎಷ್ಟೊಂದು ಚೆನ್ನಾಗಿದ್ದಾರೆ ಸರ್, ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ಅವರು, ಸರೋಜಿನಿ ದೇವಿ ಅವ್ರದ್ದು ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್. ಮೆನಿ ಆ್ಯಕ್ಟ್ರೆಸ್ ಹೂ ಮೈ ಗೆಟ್ ಇನ್ಸ್ಪೈರ್ಡ್. ಬರೀ ಲೀಡ್ ಆ್ಯಕ್ಟರ್ಸಿಂದ ನಾವು ಇನ್ಸ್ಪಿರೇಷನ್ ತೊಗೊಳ್ಬೇಕು ಅಂತ ಇಲ್ಲ, ಈವನ್ ಲೈಕ್ ಮೇನ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಸಹ ತುಂಬ ಜನ ಇದ್ದಾರೆ. ತಾರಾ ಮೇಡಮ್ ಅವರು, ಶಿ ಈಸ್ ಅನ್ ಆಸಮ್ ಆ್ಯಕ್ಟ್ರೆಸ್, ಆ್ಯಂಡ್ ಉಮಾಶ್ರೀ ಅವರು, ಶಿ ಈಸ್ ಅನ್ ಆಸಮ್ ಆ್ಯಕ್ಟ್ರೆಸ್. ಸೊ ಪ್ರತಿಯೊಬ್ಬರಿಂದನೂ ನಮಗೆ ಕಲಿಯೋದಿರುತ್ತೆ. ಈವನ್ ಮೇಲ್ ಆ್ಯಕ್ಟರ್ಸಿಂದನೂ ನಾವು ಕಲಿಬೋದು, ಅದು ಬರೀ ಫೀಮೇಲ್ ಆ್ಯಕ್ಟರ್ಸಿಂದ ನಾವು ಎಕ್ಸಾಂಪಲ್ ತೊಗೊಳುತ್ತೆ. ಮೆನಿ ಒಂದು ಸಣ್ಣ ಪಾತ್ರ ಮಾಡೋರಿಂದನೂ ನಾವು ಕಲಿಯೋದಿದ್ದೇ ಇರುತ್ತೆ. ಅಂದರೆ ಇವಾಗ ಮೇಡಮ್, ಅಂದರೆ ಒಬ್ಬ ನಟಿಯಾಗಿ ಇವರು ಒಂದು ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂದರೆ ಅವ್ರ ಜೊತೆ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂಥದ್ದು ಆಸೆ ಇರುತ್ತೆ ಪ್ರತಿಯೊಬ್ಬರು ಕೂಡ. ನಿಮ್ಗೆ ಆ ಥರದ ಆಸೆ ಇದ್ದರೆ ಯಾರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕಂತಿದ್ರೆ ನಮ್ಮಲ್ಲಿರೋಂಥ ಸೂಪರ್ ಸ್ಟಾರಲ್ಲಿ ನನಗೊಂದು ಡ್ರೀಮ್ ಅಪ್ಪ ಅಂತ ಇದ್ದರೆ ಯಾವ್ದು ಆ ಥರ ಡ್ರೀಮು? ನನಗೆ ಎಲ್ಲ ಒಳ್ಳೆ ಕನ್ನಡ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಕತೆ ಚೆನ್ನಾಗಿದ್ರೆ ಎಲ್ಲ ಆ್ಯಕ್ಟರ್ಸ್ ಜೊತೆನೂ ವರ್ಕ್ ಮಾಡೋಕ್ಕೆ ಆಸೆ ಇದೆ. ಇವಾಗ ಪೀಟರ್ ವಿಷಯಕ್ಕೆ ಬಂದರೆ ಅವ್ರು ತಗೋಬೇಕು, ಸೂಪರ್ ಸ್ಟಾರ್ಸ್ ಅವರು ನಮ್ಮನ್ನು ತಗೋಬೇಕು. ಸೂಪರ್ ಸ್ಟಾರ್ಸ್ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ದಟ್ ಈಸ್ ಆ್ಯಕ್ಚುಲಿ ಅ ಸ್ಪೆಷಲ್ ಮೂಮೆಂಟ್ ಫಾರ್ ಅಸ್. ಅದರಲ್ಲಿ ನಾವು ಇವ್ರ ಜೊತೆ ಮಾಡ್ತೀವಿ ಅವ್ರ ಜೊತೆ ಮಾಡ್ತೀವಿ ಅಂತ ಏನಕ್ಕೆ? ನಿಮಗೆ ಸೂಪರ್ ಸ್ಟಾರ್ಸ್ ಇವಾಗ ಯಾರು ಅಂತ ಅನ್ಸುತ್ತೆ? ಯಾರು ಬೇಡ ಅಂತಾರೆ ಹೇಳಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ? ಅವರಲ್ಲಿ ಯಾರಾದ್ರೂ ಓಕೆ, ಆದರೆ ಅವ್ರು ನಮ್ಮನ್ನು ಹುಡ್ಕೊಂಡು ಬಂದರೆ ಅದಕ್ಕಿಂತ ಭಾಗ್ಯ ಇನ್ಯಾವುದಿರುತ್ತೆ? ದಟ್ ಈಸ್ ಆ್ಯಕ್ಚುಲಿ ಅನ್ ಅಚೀವ್ಮೆಂಟ್ ಆಗಿ. ಇವಾಗ ಪೀಟರ್ ವಿಷಯಕ್ಕೆ ಬಂದರೆ, ಈಗ ಡೈರೆಕ್ಟರ್ ಒಂದು ಅದ್ಭುತವಾದ ಕತೆ ಕಟ್ಕೊಟ್ಟಿದ್ದಾರೆ. ಬಟ್ ಈ ಸಿನಿಮಾ ನೋಡಿದಾಗ ಎಲ್ಲೋ ಆಡಿಯನ್ಸ್ ಎಲ್ಲೋ ಕಳೆದು ಹೋಗೋ ರೀತಿ ಆ ಥರದ್ದೊಂದು ಫೀಲ್ ಕೊಡುತ್ತೆ. ಈಗ ಟೀಸರ್ ಸಾಂಗ್ಸ್ ಎಲ್ಲ ಆ ಥರದ್ದೊಂದು ಫೀಲ್ ಕೊಡುತ್ತೆ. ಬಟ್ ನಿಮ್ಗೆ ಕತೆ ಹೇಳುವಾಗ ಈ ಥರದ್ದೇ ಹೇಳಿ ಈ ಥರದ್ದು ಆಯ್ತಾ ನಿಮಗೆ, ಅಥವಾ ಹೇಗೆ ಅಂತ ಸಿನಿಮಾದಲ್ಲೂ ಹಾಗೆ ಬಂದಿದೆ ಅಂತ ಅನಿಸ್ತು ಅಥವಾ ಹೆಂಗೆ ಅನಿಸ್ತು? ಸರ್, ಕತೆ ಹೇಳಬೇಕಾದ್ರೇ ಅದನ್ನು ಅವರು ಸರ್ ನನಗೆ ಫಸ್ಟ್ ಡೇ ಸ್ಕ್ರೀನ್ ಪ್ಲೇ ನರೇಷನ್ ಕೊಟ್ಟಾಗ್ಲೇ ಹಿ ವಾಸ್ ಎಕ್ಸ್ಪ್ಲೇನಿಂಗ್ ಸೋ ಡೀಪ್ಲಿ. ಆ ಕ್ಯಾರೆಕ್ಟರ್ ಮೀರಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾಯಿದ್ರು, ಬಿಕಾಸ್ ಆ ಕ್ಯಾರೆಕ್ಟರ್ಗೆ ನನ್ನನ್ನು ಚೂಸ್ ಮಾಡ್ಕೊಬೇಕು ಅಂತ ಇದ್ದಿತ್ತು. ಸೊ ಬೇರೆ ಕ್ಯಾರೆಕ್ಟರ್ಸ್ನ ಅವ್ರು ಹೇಳ್ತಾ ಇದ್ರು ಅಷ್ಟೇ, ಬಟ್ ಮೀರಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದನ್ನು ಏನಾಯ್ತು ಅಂದರೆ ಫ್ರಮ್ ದ ಡೇ ಒನ್ ಆ ಒಂದು ನರೇಷನ್ ತೊಗೊಂಡಾಗಲೇ ನನ್ನಲ್ಲೇ ಮೀನ್ಸ್ ಯೂಶಲಿ ನಾನು ಕತೆ ಕೇಳಬೇಕಾದ್ರೆ ಆ ಪಾತ್ರನ ನಾನೇ ಲೈಕ್ ಐ ವಿಶ್ವಲೈಸ್ ಈ ಪಾತ್ರ ಹೇಗಿರುತ್ತೆ, ಈ ಪಾತ್ರ ಆ ಒಂದು ಕ್ಯಾರೆಕ್ಟರ್ ಮೀರಾ ಅನ್ನೋ ಕ್ಯಾರೆಕ್ಟರ್ನ ನನ್ನನ್ನಾಗಿ ರೀಪ್ಲೇಸ್ ಮಾಡಿಕೊಂಡು ನಾನು ಆ ಕಥೆನ ಕೇಳ್ತೀನಿ. ಸೊ ಪ್ರತಿಯೊಂದು ಸೀನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಐ ವಾಸ್ ನೋಯಿಂಗ್ ದ ಗ್ರಿಪ್ ಆಫ್ ದ ದಟ್ ಕ್ಯಾರೆಕ್ಟರ್ಗೆ ಎಷ್ಟು ಕೇಪಬಿಲಿಟಿ ಇದೆ ಆ್ಯಂಡ್ ಎಷ್ಟು ಪರ್ಫಾರ್ಮಿಂಗ್ ರೋಲ್ ಇದೆ ಅನ್ನೋದು ಆ ಕ್ಯಾರೆಕ್ಟರ್ಗೆ ನನಗೆ ಸ್ಟೋರಿ ಹೇಳಿದಾಗಲೇ ಗೊತ್ತಾಯಿತು. ಅಂದರೆ ಈ ಹಿಂದೆ ಸುಖೇಶ್ ಶೆಟ್ಟಿ ಅವ್ರದ್ದು ದೂರದರ್ಶನದ ಸಿನಿಮಾ ರಿಲೀಸ್ ಕೂಡ ಆಯಿತು. ಬಟ್ ಆ ಸಿನಿಮಾ ನೋಡಿದಾಗ ನಿಮಗೆ ಏನು ಅನಿಸ್ತು? ಬಟ್ ಈ ಡೈರೆಕ್ಟ್ರ್ ಇವಾಗ ನನಗೆ ಒಂದು
ಡೈರೆಕ್ಷನ್ ಮಾಡ್ತಿದ್ದಾರಲ್ವ ಅಂತಂದ್ರೆ ಅವಾಗ ಏನು ಅನಿಸ್ತು ಅಂತ? ಹೀ ಈಸ್ ಅ ಪ್ರಾಮಿಸಿಂಗ್ ಡೈರೆಕ್ಟರ್. ಆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಹೀ ಈಸ್ ಅ ಪ್ರಾಮಿಸಿಂಗ್ ಡೈರೆಕ್ಟರ್. ಮತ್ತು ಈ ಕಥೆನ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ದೂರದರ್ಶನ ಆಗಿರ್ಬೋದು, ಅದು ಒಂದು ಒಳ್ಳೆ ಕತೆ. ಆ್ಯಂಡ್ ಪೀಟರ್ ಹಿ ಹ್ಯಾಸ್ ಮೇಡ್ ಇಟ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಅವ್ರ ಸಿನಿಮಾಗೆ ಅವರೇ ಟಫ್ ಕಾಂಪಿಟೇಷನ್ ಕೊಟ್ಕೊಂಡಿದ್ದಾರೆ. ಆ ಲೆವೆಲ್ಗೆ ಈ ಸಿನಿಮಾನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ನು ಸಹ ಅವರು ನೋಟ್ ಡೌನ್ ಮಾಡಿಕೊಂಡು ಅದನ್ನು ಆ ಮೈನ್ಯೂಟ್ ಕರೆಕ್ಷನ್ ಸಹ ಮಾಡಿದ್ದಾರೆ. ಮೀನ್ಸ್ ಆ ಮೈನ್ಯೂಟ್ ಥಿಂಗ್ಸೂ ಅವರು ಲೈಕ್ ನೋಡಿ ಇದು ಹೀಗಿರಬಾರ್ದು ಅನ್ನೋ ಆ ಥರ ಮಾಡಿದಾಗ ದ ಫೈನಲ್ ಔಟ್ಪುಟ್ ವಿಲ್ ಬಿ ಬೆಟರ್. ಇಟ್ಸ್ ನಾಟ್ ಜಸ್ಟ್ ಅ ಸಿಂಗಲ್ ಲೈಕ್ ಒಂದೇ ಒಂದು ಡಿರೆಕ್ಷನ್ ಮಾತ್ರ ಅವ್ರು ಫೋಕಸ್ ಮಾಡಿಲ್ಲ. ಈವನ್ ದ ಮ್ಯೂಸಿಕ್ ಆ್ಯಂಡ್ ದ ಸಾಂಗ್, ಆ ಲಿರಿಕ್ಸಲ್ಲಿ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಅಪಿಯರೆನ್ಸಲ್ಲಿ ಆಗಿರ್ಬೋದು, ನಮ್ಮ ಎಕ್ಸ್ಪ್ರೆಷನಲ್ಲಿ ಒಂದು ಸಣ್ಣದಲ್ಲೂ ಅವರು ನೋಡಿಕೊಂಡು ಅದರಲ್ಲಿ ಏನು ತಪ್ಪಿದೆಯಾ, ಸರಿ ಇದೆಯಾ, ಇದು ಹೀಗೆ ಇರಬೇಕು, ಹಾಗೆ ಮಾಡಿದ್ರೇ ಸರಿ ಇರುತ್ತೆ, ದಿಸ್ ಇಸ್ ನಾವು ಹೀಗೆ ಹೇಳಿದ್ರೇ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದನ್ನು ಮೈನ್ಯೂಟ್ ಥಿಂಗ್ಸ್ನು ನೋಟ್ ಡೌನ್ ಮಾಡಿಕೊಂಡು ಈ ಸಿನಿಮಾನ ಲೈಕ್ ಆಸ್ ಅ ಹೋಲ್ ಬಂಚ್ ಹಿ ಹ್ಯಾಸ್ ಮೇಡ್ ಇಟ್ ವೆರಿ ಲೈಕ್ ಒಳ್ಳೆ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡ್ಕೊಂಬಂದಿದ್ದಾರೆ ಪೀಟರ್ ಅಂತ. ಈಗ ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ನೀವು ಸಿನಿಮಾ ನೋಡಿದ್ದೀರಲ್ಲ, ಬಟ್ ನೀವು ಎಷ್ಟು ಎಕ್ಸೈಟ್ ಆಗಿದ್ರೆ ಆಡಿಯನ್ಸ್ ಜೊತೆ ಸಿನಿಮಾ ನೋಡಲಿಕ್ಕೆ ಅಂತ? ಎಂಟೈರ್ ಟೀಮ್ ವೆರಿ ಎಕ್ಸೈಟೆಡ್. ನೀವು ಎಕ್ಸೈಟ್ಮೆಂಟ್ ನೋಡಬೇಕು. ನಾವು ತುಂಬ ಖುಷಿಯಲ್ಲಿದ್ದೀವಿ ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್ ಲೈಕ್ ಇಟ್ಸ್ ಗೋಯಿಂಗ್ ಟು ವರ್ಕ್ಔಟ್. ಇವಾಗ ಥಿಯೇಟರ್ಸಿಗೆ ಬರ್ತಾರೆ, ಮೀನ್ಸ್ ರಿಲೀಸ್ ಆಗಬೇಕು, ಜನ ಬರಬೇಕು, ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದನ್ನ ನಾವು ನೋಡಿ ಇನ್ನೂ ಖುಷಿ ಪಡಬೇಕು. ನಾವು ಎಕ್ಸ್ಪೀರಿಯನ್ಸ್ ಮಾಡ್ದಾಯ್ತು, ಖುಷಿ ಪಟ್ಟಾಯಿತು. ಇವಾಗ ಜನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವ್ರ ಖುಷಿನ ನೋಡಿ ನಾವಿನ್ನೂ ಖುಷಿ ಪಡಬೇಕು. ಈಗ ರಿಲೀಸ್ ಆಗ್ತಿದೆ, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಾದರೆ ಆಡಿಯನ್ಸ್ಗೆ ಒಂದು ಮಾತು ಹೇಳೋದು. ತುಂಬ ಮಾತು ಹೇಳಿದ್ದೀವಿ. ಈ ಸಿನಿಮಾ ನಮ್ಮ ಕನ್ನಡದವರು ಬಿಡಲೇಬಾರ್ದು. ಆ ಥರದೊಂದು ಸಿನಿಮಾ ನೋಡಲೇಬೇಕು. ಆ ಥರದೊಂದು ಸಿನಿಮಾ ನೀವು ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗ್ತೀರಾ. ಯಾವ ಪಾತ್ರನೂ ನೀವು ಈ ಪಾತ್ರ ಇರಲಿಲ್ಲ ಅಂದರೆ ಸಿನಿಮಾ ಹೇಗಿರ್ತಾ ಇತ್ತು ಅನ್ನೋದನ್ನ ಇಮ್ಯಾಜಿನ್ ಸಹ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಪಾತ್ರದ ಒಂದು ಸ್ಟ್ರೆಂತ್ ಸಹ ಗೊತ್ತಾಗುತ್ತೆ ನೀವು ಸಿನಿಮಾ ನೋಡ್ಕೊಂಡು ಬಂದಮೇಲೆ. ಆ್ಯಂಡ್ 2.25 ಗಂಟೆ ನಿಮಗೆ ಹೇಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಯು ವಿಲ್ ಆ್ಯಕ್ಚುಲಿ ಏನಂದರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾನ ನೋಡ್ತೀರಾ ಖಂಡಿತವಾಗ್ಲೂ. ಒಂದು ನಿಮಿಷ, ನನ್ನ ಕೂದಲು ಕಣ್ಣಲ್ಲಿ ಬೀಳ್ತಾರೆ. ಓಕೆ, ನಾನು ಏನು ಇಷ್ಟಪಡ್ತೀನಿ ಅಂದರೆ ಡೆಫಿನೆಟ್ಲಿ ಯಾರು ಥಿಯೇಟರ್ಸ್ಗೆ ಹೋಗ್ತಾರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅನ್ ಆಸಮ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸೊ ಸಿನಿಮಾ ನೋಡಿ ಫೈನಲಾಗಿ ರಿಗ್ರೆಟ್ ಮಾಡಬೇಡಿ. OTTಗೆ ಬಂದಮೇಲೆ ಯಾಕಪ್ಪ ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಲಿಲ್ಲ, ಯಾಕಪ್ಪ ನಾನು ಇಂಥ ಸಿನಿಮಾಗೆ ನಾನು ಸಪೋರ್ಟ್ ಮಾಡಲಿಲ್ಲ ಅನ್ನೋದೊಂದು ರಿಗ್ರೆಟ್ ಪ್ರತಿಯೊಬ್ಬ ಕನ್ನಡಿಗರಿಗೂ ಲೈಕ್ ಸಿನಿಮಾ ಥಿಯೇಟರ್ಸಿಂದ ಹೋದ್ಮೇಲೆ ಇರುತ್ತೆ. ಸೊ ಆ ರಿಗ್ರೆಟ್ ಇರಬಾರ್ದು. ಆ್ಯಂಡ್ ನಮ್ಮ ಕನ್ನಡದ ಸಿನಿಮಾಗೆ ನಾವು ಡೇ ಒನ್ನಿಂದ ಸಪೋರ್ಟ್ ಮಾಡ್ತಾ ಬರಬೇಕು. ಏಕೆಂದರೆ ಎಲ್ಲರೂ ಎಫರ್ಟ್ಸ್ ಹಾಕಿ ಸಿನಿಮಾ ಮಾಡ್ತೀವಿ. ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ನಾವೆಲ್ಲ ಸಿನಿಮಾ ಮಾಡ್ತೀವಿ. ಸೊ ಒಳ್ಳೆ ಸಿನಿಮಾ ಬಂದಮೇಲೆ ಯಾಕೆ ಬಿಡಬೇಕು? ಸೊ ಒಳ್ಳೆ ಸಿನಿಮಾನ ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ಸೊ ಒಳ್ಳೆ ಸಿನಿಮಾ ಇವಾಗಾದರೆ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರುತ್ತೆ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.